ನಮಸ್ತೆ ಗೆಳೆಯರೇ. ಲಾಸ್ಟ್ ಕ್ಲಾಸಲ್ಲಿ ನಾವು KEA ನಡೆಸಿರುವಂತಹ FDA ಎಕ್ಸಾಮ್ನಲ್ಲಿ ಕೇಳಿರುವಂತಹ ಮೆಂಟಲ್ ಎಬಿಲಿಟಿ ಕ್ವಶನ್, ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳನ್ನ ಸ್ಟಾರ್ಟ್ ಮಾಡಿದ್ವಿ. ಯಾವ್ಯಾವ ಪ್ರಶ್ನೆ ಕೇಳಿದರೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೋ, ಯಾವ ರೀತಿ ಬಿಡಿಸೋದು ಅಂತ ಹೇಳ್ತಾಯಿದ್ದೆ. ಇದೇ ಕ್ಲಾಸಲ್ಲೂ ಕೂಡ ಅದನ್ನೇ ಮುಂದುವರ್ಸೋಣ. ನೋಡಿ, ವೆನ್ ಆ್ಯಂಡ್ ಡಯಾಗ್ರಾಮ್, ವೆನ್ ಚಿತ್ರದ ಮೇಲೆ ಒಂದು ಕ್ವಶನ್ನ ಕೇಳಿರೋಂಥಕ್ಕದ್ದು. ನೋಡಿ, ಕೆಳಗೆ ಕೊಟ್ಟಿರುವ ವೆನ್ ಚಿತ್ರದ ಮಾಹಿತಿಯನ್ನು ಆಧರಿಸಿ ವೃತ್ತಿಪರರಾಗಿದ್ದು ಆದರೆ ಯಾವಾಗಲೂ ಆಟಗಾರರಾಗಿರದ ವಿದೇಶಿ ತರಬೇತುದಾರರ ಸಂಖ್ಯೆ ಎಷ್ಟು? ನೋಡಿ, ಇಲ್ಲಿ ಅವರು ವೆನ್ ಆ್ಯಂಡ್ ಡಯಾಗ್ರಾಮ್ ಕೊಟ್ಬಿಟ್ಟಿದ್ದಾರೆ. ನೋಡಿ, ಯಾವುದು ಚೌಕಾಕೃತಿಯಲ್ಲಿರುವಂಥದ್ದು ತರಬೇತಿಯನ್ನು ಸೂಚಿಸುತ್ತದೆ. ವೃತ್ತ ಸರ್ಕಲ್ ಯಾರನ್ನ ಸೂಚಿಸ್ತದೆ ಅಂದರೆ ವಿದೇಶಿಯರನ್ನು ಸೂಚಿಸ್ತದೆ. ನೆಕ್ಸ್ಟ್ ಇಲ್ಲಿ ಷಟ್ಭುಜಾಕೃತಿ, 6 ಭುಜಗಳನ್ನು ಹೊಂದಿರುವ ಕೃತಿ ಯಾವುದಿದು? ಷಟ್ಭುಜಾಕೃತಿ ಏನನ್ನು ಸೂಚಿಸ್ತದೆ ಅಂದರೆ ವೃತ್ತಿಗಾರರನ್ನು ಸೂಚಿಸ್ತದೆ. ನೆಕ್ಸ್ಟ್ ಇಲ್ಲಿ ಇದೆ ನೋಡಿ, ಟ್ರಯಾಂಗಲ್, ತ್ರಿಕೋನ ಯಾವುದನ್ನು ಸೂಚಿಸ್ತದೆ ಅಂದರೆ ಆಟಗಾರರನ್ನು ಸೂಚಿಸ್ತದೆ. ಅವರು ಈಗ ಏನಂತ ಕೇಳಿದ್ದಾರೆ ಅಂದರೆ ವೃತ್ತಿಪರರಾಗಿದ್ದು. ಇಲ್ಲಿ ವೃತ್ತಿಪರರು ಅಂದರೆ ಯಾರು? ಷಟ್ಭುಜಾಕೃತಿ ಅಲ್ವಾ, 6 ಕೋನಗಳು ಹೊಂದಿರುವಂಥದ್ದು. ವೃತ್ತಿಗಾರರಾಗಿದ್ದು ಅಂದರೆ ವೃತ್ತಿ ಅಂದರೆ ಷಟ್ಭುಜಾಕೃತಿಯಲ್ಲಿ ಯಾವ್ಯಾವ ನಂಬರ್ ಇದೆ ನೋಡಿ, 4 ಇದೆ, 12 ಇದೆ, 2 ಇದೆ, 10 ಇದೆ, 4 ಇದೆ. ನೋಡಿ, ಯಾವುದ್ಯಾವುದಿದೆ? 4 ಇದೆ, ನಂತರ 12 ಇದೆ, ನಂತರ 2 ಇದೆ, ನಂತರ 4 ಅಲ್ವಾ? ನೋಡಿ, 4 10, ಸೊ 4 10. ವೃತ್ತಿಪರರಾಗಿದ್ದು ಆದರೆ ಯಾವಾಗಲೂ ಆಟಗಾರರಾಗಿರದ ಅಂದರೆ ಆಟಗಾರರು ಯಾವುದಿಲ್ಲಿ? ಟ್ರಯಾಂಗಲ್ವಾ, ತ್ರಿಕೋನ ಆಟಗಾರರು. ಅಲ್ಲಿ ಆಟಗಾರರಾಗಿರದ, ತ್ರಿಕೋನದಿಂದ ಹೊರಗಡೆ ಇರಬೇಕು ಅವರು, ಸರಿನಾ? ಇದರಲ್ಲಿ ತ್ರಿಕೋನದಿಂದ ಹೊರಗಡೆ 10 4 ಸರ್ಕಲ್ ಇದರಲ್ಲಿದೆ ಅಲ್ವಾ, ಟ್ರಯಾಂಗಲಲ್ಲಿ. ಸೊ ಈ 10 ಮತ್ತು 4 ಎರಡೂ ಸರ್ಕಲಲ್ಲಿ ಇರೋದ್ರಿಂದ ಸೊ ಅವರು ಆಟಗಾರರಾಗ್ಬಿಟ್ಟಿದ್ದಾರೆ. ನಮಗೆ ಆಟಗಾರರಾಗಿರಬಾರ್ದು. ಅವ್ರು ಯಾರಿದ್ದಾರೆ ನೋಡಿ, ಆಟಗಾರರಾಗಿಲ್ಲದೆ ಇರೋರು ಯಾರಿದ್ದಾರೆ? 2 ಇದೆ, ಸರಿ ಅಲ್ವಾ? 2 ಬಂತು. ನೆಕ್ಸ್ಟು ಆಟಗಾರರಾಗಿರದ ವಿದೇಶಿ ತರಬೇತುದಾರರು. ವಿದೇಶಿ ಅಂದರೆ ಯಾವುದು? ಸರ್ಕಲ್ಗಳಿಗೆ ಇರಬೇಕು, ಮತ್ತು ತರಬೇತುದಾರರು ಅಂದರೆ ಚೌಕದೊಳಗೆ ಇರಬೇಕು. ನೋಡಿ, ಸರ್ಕಲಲ್ಲೂ ಇರಬೇಕು. ನೆಕ್ಸ್ಟು ಇದು ಚೌಕದಲ್ಲಿ ಯಾರು ಬರ್ತಾರೆ? 2 ಬರುತ್ತೆ, ಸರಿ ಅಲ್ವಾ? ನೆಕ್ಸ್ಟು ವಿದೇಶಿಯರು ಆಗಬೇಕು ಅಂದರೆ 2 ಅಲ್ವಾ? ಸೊ ಆನ್ಸರ್ ನಮಗೆ 2. ಈ 4 ಏನು ಅಂದರೆ ವೃತ್ತಿಪರರಾಗ್ತಾರೆ, ಬಟ್ ವಿದೇಶಿಗಾರರಾಗಲ್ಲ. ಸೇಮ್ ಅದೇ ರೀತಿ 12 ಎಲ್ಲಿದೆ? ಅವ್ರೇನಾಗ್ತಾರೆ? ವಿದೇಶಿಯರು ಆಗ್ತಾರೆ ಮತ್ತು ವೃತ್ತಿಪರರು ಆಗ್ತಾರೆ, ಬಟ್ ತರಬೇತಿದಾರರು ಸೇರಲ್ಲ ಅಲ್ವಾ? ಸೊ ನಮಗೆ ವಿದೇಶಿಯರು ಮತ್ತು ತರಬೇತುದಾರರು ಇಬ್ಬರೂ ಬರಬೇಕು ಅಂದರೆ ನೋಡಿ, ಇಲ್ಲಿ 2 ಯಾವುದಕ್ಕಂದಿದೆ? ವಿದೇಶಿಯರಿಗೂ ಟಚ್ ಆಗಿದೆ, ನೆಕ್ಸ್ಟ್ ತರಬೇತಿಗೂ ಟಚ್ ಆಗಿದೆ. ಸೊ 2 ಇಸ್ ದ ರೈಟ್ ಆನ್ಸರ್. ಸೊ ಆನ್ಸರ್ ಇಸ್ B 2. ಅರ್ಥ ಆಯಿತು ಅಲ್ವಾ? ಸೊ ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ. ಈ ಪ್ರಶ್ನೆ ನೋಡೋಣ ಬನ್ನಿ ಗೈಸ್. ಹೊಂದಿಸಿ ಬರೆಯಿರಿ. ಮ್ಯಾಚ್ ದ ಫಾಲೋಯಿಂಗ್ ಕೇಳಿದರೆ ತರಕಾರಿಗಳು, ಹಣ್ಣುಗಳು, ಸೇಬುಗಳು, ಹುಡುಗರು, ಹುಡುಗಿಯರು, ವಿದ್ಯಾರ್ಥಿಗಳು, ಸಮಸ್ವಾಭಾವಿಕ ಸಂಖ್ಯೆ, ಬೆಸ ಸ್ವಾಭಾವಿಕ ಸಂಖ್ಯೆ, ಅಭಾಗಲಬ್ಧ ಸಂಖ್ಯೆ, ಚತುರ್ಭುಜ, ಆಯತ, ಚೌಕ. ಇಲ್ಲಿ ಹೊಂದಿಸಿ ಬರಿವೆ. ಮ್ಯಾಚ್ ದ ಫಾಲೋಯಿಂಗ್. ತರಕಾರಿಗಳು, ಹಣ್ಣುಗಳು, ಸೇಬುಗಳು ಇವೆನ್ನರ ನಕ್ಷೆಯಲ್ಲಿ ಯಾವುದಕ್ಕೆ ಅದು ಸಂಬಂಧಪಟ್ಟಿದೆ ಅನ್ನೋದು ನೋಡೋಣ. ತರಕಾರಿಗಳು, ಹಣ್ಣುಗಳು, ಸೇಬುಗಳು ನಿಮಗೆ ಗೊತ್ತೇ ಇದೆ. ಸೇಬು ಯಾವುದ್ರಲ್ಲಿ ಬರುತ್ತೆ? ಹಣ್ಣುಗಳಲ್ಲಿ ಬರುತ್ತೆ ತಾನೆ. ನೆಕ್ಸ್ಟ್ ತರಕಾರಿಗಳು, ಹಣ್ಣುಗಳು ಡಿಫ್ರೆಂಟ್ ಅಲ್ವಾ? ಸೊ ಇಲ್ಲಿ ನೋಡಿ, ಸೇಬುಗಳು ಹಣ್ಣೊಳಗಡೆ ಬರುತ್ತೆ, ಬಟ್ ತರಕಾರಿ ಡಿಫ್ರೆಂಟ್ ಆಯಿತು ಅಲ್ವಾ? ಈಗ ಎಲ್ಲ ಸೇಬುಗಳು ಹಣ್ಣುಗಳು ಹಾಗೇ ಆಗಿರ್ತದೆ. ಎಲ್ಲ ಸೇಬುಗಳು ಈಗ ಸ್ವಲ್ಪ ಹಣ್ಣು ಆಗಿದ್ರೆ ಸ್ವಲ್ಪ ತರಕಾರಿ ಆಗುತ್ತೆ ಸೇಬು? ಇಲ್ಲ, ಎಲ್ಲ ಸೇಬುಗಳು ಹಣ್ಣು ಹಾಗೇ ಆಗಿರುತ್ತೆ, ಬಟ್ ತರಕಾರಿಗಳು ಹಣ್ಣುಗಳಿಗಿಂತ ಡಿಫ್ರೆಂಟು. ಸೊ ಮೊದಲನೇದಕ್ಕೆ 2ನೇದು ತರಕಾರಿ, ಹಣ್ಣು, ಸೇಬುಗಳಿಗೆ ವೆನ್ ಆ್ಯಂಡ್ ಡಯಾಗ್ರಾಮ್ ಇದು ಸರಿಯಾಗಿರುತ್ತೆ. ನೆಕ್ಸ್ಟ್ ಹುಡುಗರು, ಹುಡುಗಿಯರು, ವಿದ್ಯಾರ್ಥಿಗಳು. ಹುಡುಗರು, ಹುಡುಗಿಯರು, ವಿದ್ಯಾರ್ಥಿಗಳು ಅಂದರೆ ಹುಡುಗರೇ ಬೇರೆ ಇರ್ತಾರೆ. ಸೊ ಹುಡುಗರೇ ಬೇರೆ, ಹುಡುಗಿಯರೇ ಬೇರೆ.
ಬಟ್ ವಿದ್ಯಾರ್ಥಿಗಳು ಅಂತ ಕೇಳಿದ್ದಾರೆ ಅಲ್ವಾ, ವಿದ್ಯಾರ್ಥಿಗಳು ಅಂತ ಕೇಳಿದಾಗ ನಾವೇನು ಮಾಡ್ತೀವಿ ನೋಡಿ ಹಿಂಗೆ. ಯಾಕೆ ಅಂದರೆ ಸ್ವಲ್ಪ ಜನ ಹುಡುಗರಲ್ಲೂ ವಿದ್ಯಾರ್ಥಿಗಳು ಇದ್ದೇ ಇರ್ತಾರೆ, ಸ್ವಲ್ಪ ಜನ ಹುಡುಗಿಯರಲ್ಲೂ ಕೂಡ ವಿದ್ಯಾರ್ಥಿಗಳು ಬಂದೇ ಬರ್ತಾರೆ. ಬಟ್ ನಾವು ಇದಾಕೊಬಿಟ್ರೆ ನೋಡಿ, ಇದು ನೋಡೋಕ್ಕೆ ಈ ವಿದ್ಯಾರ್ಥಿಗಳೇ ಬೇರೆ, ಹುಡುಗರೇ ಬೇರೆ, ಹುಡುಗಿಯರೇ ಬೇರೆ, ಹಂಗಾಗ್ಬಿಡುತ್ತೆ. ಸೊ ಇದು ಬರಲ್ಲ, ಸರಿ ಅಲ್ವಾ. ನೆಕ್ಸ್ಟ್ ಇಲ್ಲಿಗೆ ಬರೋಣ. ಇಲ್ಲಿಗೆ ಬಂದೆ ನೋಡಿ, ಎಲ್ಲ ಹುಡುಗರು ಎಲ್ಲ ವಿದ್ಯಾರ್ಥಿಗಳು ಹುಡುಗರೇ, ಎಲ್ಲ ಹುಡುಗಿಯರು ವಿದ್ಯಾರ್ಥಿಗಳೇ, ಆ ರೀತಿ ಬಂದ್ಬಿಡುತ್ತೆ. ಬಟ್ ಇದು ಕೂಡ ಅದಕ್ಕೆ ಮ್ಯಾಚ್ ಆಗಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿಗೆ ಬಂದರೆ ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಜನ ಹುಡುಗರು ಇರ್ಬೋದು, ಸರಿನಾ, ಸ್ವಲ್ಪ ಜನ ಹುಡುಗಿಯರು ಕೂಡ ಇರ್ಬೋದು ಅಲ್ವಾ. ಸೊ ಹುಡುಗರು ಹುಡುಗಿಯರು ವಿದ್ಯಾರ್ಥಿಗಳಿಗೆ ಮ್ಯಾಚ್ ಆಗೋದು ಯಾವುದು ಅಂದರೆ ಇದು ಮೊದಲನೇ ಆಪ್ಷನ್. ನೆಕ್ಸ್ಟ್ ಸಮಸ್ವಾಭಾವಿಕ ಸಂಖ್ಯೆ, ಬೆಸ ಸ್ವಾಭಾವಿಕ ಸಂಖ್ಯೆ, ಅಭಾಗಲಬ್ಧ ಸಂಖ್ಯೆ ಅಂತ ಕೇಳಿದೆ. ಸ್ವಾಭಾವಿಕ ಸಂಖ್ಯೆ, ಸಮಸ್ವಾಭಾವಿಕ ಅಂದ್ರೇನು? 2, 4, 6, 8, 10 ಇದು ಸ್ವಾಭಾವಿಕ ಸಂಖ್ಯೆಗಳು. ಬೆಸ ಸ್ವಾಭಾವಿಕ ಸಂಖ್ಯೆ ಅಂದರೆ 1, 3, 5, 7, 9, 11 ಇದೇನಂತೀವಿ ನಾವು? ಬೆಸ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಸೊ ಇವೆರಡು ಬೇರೆ ಬೇರೆ ಅಲ್ವಾ. ಸೊ ನಮಗೆ ಉಳಿದಿರೋದು ಅದು ಇವೆರಡರಲ್ಲಿ ಬೇರೆ ಬೇರೆ ಅಂದರೆ ಇದೆ ತಾನೆ. ಸೊ ಇದು ಬೇರೆ ಇದು ಬೇರೆ. ಬಟ್ ಅಭಾಗಲಬ್ಧ ಸಂಖ್ಯೆ, ಅಭಾಗಲಬ್ಧ ಸಂಖ್ಯೆ ಅಂದರೆ ಏನು ಅಂದರೆ ಒಂದನ್ನು ಮತ್ತು ತನ್ನಷ್ಟಕ್ಕೆ ತಾನೇ, ಒಂದನ್ನು ಹೊರತುಪಡಿಸಿ ತನ್ನಷ್ಟಕ್ಕೆ ತಾನೇ ಭಾಗ ಆಗುವಂತಹ ಸಂಖ್ಯೆಗಳನ್ನ ನಾವು ಏನಂತೀವಿ ಅಂದರೆ ಅಭಾಗಲಬ್ಧ ಸಂಖ್ಯೆಗಳು. ಯಾವುದ್ಯಾವುದು ಅಭಾಗಲಬ್ಧ ಸಂಖ್ಯೆ ಅಂದರೆ 3, 5, 7, 9 ಬರಲ್ಲ, 11, 15 ಕೂಡ ಬರಲ್ಲ, 13 ಬರುತ್ತೆ, 15 ಬರಲ್ಲ, 17 ಇವೆಲ್ಲ ಏನಂತೀವಿ ನಾವು? ಅಭಾಗಲಬ್ಧ ಸಂಖ್ಯೆಗಳು. ಸೊ ಇದಕ್ಕೆ ಮೂರನೇದಕ್ಕೆ ಏನಾಗುತ್ತೆ? ಲಾಸ್ಟ್ ಒನ್ಗೆ ಅದಕ್ಕೆ ರಿಲೇಟೆಡ್ ಆಗಿರುತ್ತೆ. ನೆಕ್ಸ್ಟ್ ಚತುರ್ಭುಜ, ಆಯತ, ಚೌಕ, ಸರಿನಾ. ಈಗ ನಾವು ಚೌಕ ಅಂದರೆ ಯಾವ ರೀತಿ ಇರುತ್ತೆ? ಇದನ್ನೇ ನಾವು ಚೌಕ ಅಂತೀವಿ. ಆಯತ ಅಂದರೆ ಇದು ಆಯತ. ಚತುರ್ಭುಜ ಅಂದರೆ ನೋಡಿ ಇದನ್ನೇ ನಾವು ಚತುರ್ಭುಜ ಅಂತೀವಲ್ವಾ. ಸೊ ನೋಡಿ, ಈಗ ಉಳಿದಿರುವಂಥದ್ದು ಯಾವುದು? 4ನೇದು ಉಳಿದಿರೋ ಅಂಥದ್ದು ಇದಕ್ಕೆ ಇದೇ ಆಗುತ್ತೆ ಅಲ್ವಾ ಆನ್ಸರು. ಯಾವ ರೀತಿ ಅಂತ ನೋಡೋಣ ನೋಡಿ. ಚೌಕ, ಆಯತ, ಇದು ಚತುರ್ಭುಜ. ಸೊ ನೋಡಿ, ಆಯತ ಯಾವ ರೀತಿ ಇದಕ್ಕೆ ಇದು ವಿಶಿಷ್ಟ ಕನೆಕ್ಟ್ ಆಗಿರುತ್ತೆ ಅಲ್ವಾ. ಇದು ಇದೇ ಥರ ತಾನೇ ಇರೋದು. ಬಟ್ ಏನು ಅಂದರೆ ಇದರ ಉದ್ದ ಜಾಸ್ತಿ ಇರುತ್ತೆ, ಬಟ್ ಒಳಕೋನಗಳ ಮೊತ್ತ ಎಷ್ಟು ನೋಡಿ? ಸಮದ 90. ಇದರ ಆ್ಯಂಗಲ್ ಎಷ್ಟು? 90 ಡಿಗ್ರಿ. ಇದರ ಆ್ಯಂಗಲ್ ಎಷ್ಟು? 90 ಡಿಗ್ರಿ. ಇದರದ್ದು 90 ಅಲ್ವಾ. ಸೇಮ್ ಅದೇ ರೀತಿ ಒಳಕೋನ ನೋಡಿ, ಇದರ 90 ಡಿಗ್ರಿ ಅಲ್ವಾ. ಸೊ ಎಲ್ಲ ಆಯತಗಳು ಚೌಕಗಳಾಗಿರುತ್ತವೆ, ಸರಿನಾ. ಎಲ್ಲ ಆಯತಗಳು ಚೌಕಗಳು. ಸೇಮ್ ಚತುರ್ಭುಜನೂ ಕೂಡ ಸೇಮ್ ಅದೇ, ಬಟ್ ಇಲ್ಲಿ ಒಳಕೋನ ಡಿಫ್ರೆಂಟ್ ಇರ್ಬೋದು, ಸರಿನಾ. ಇಲ್ಲಿ 4 ಬಿಂದು, ಇಲ್ಲೂ 4 ಬಿಂದಿದೆ, ಇಲ್ಲೂ ಕೂಡ 4 ಬಿಂದುಗಳಿವೆ ಅಲ್ವಾ. ಸೊ ಎಲ್ಲ ಚತುರ್ಭುಜಗಳು ಆಯತಗಳಾಗಿರ್ತವೆ, ಸರಿ ಅಲ್ವಾ ಗೈಸ್. ಸೊ ಆನ್ಸರು 4ನೇದಕ್ಕೆ 3ನೇ ಟಿಕ್ಕು ಬಂದೇ ಬರುತ್ತೆ, ಸರಿ ಅಲ್ವಾ. ಅರ್ಥ ಆಯ್ತಾ ಅಲ್ವಾ. ಸೊ ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ. ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಪ್ರಶ್ನೆ ನೋಡಲಿಕ್ಕೆ ಫುಲ್ಲು ಲೆಂತಿಯಾಗಿದೆ, ಬಟ್ ಇದು ಈಸಿಯಾಗಿ ಸಾಲ್ವ್ ಮಾಡ್ಬೋದು ನೋಡಿ. ಫಸ್ಟು ಪ್ರಶ್ನೆ ನೋಡೋಣ ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ಒಬ್ಬ ಹುಡುಗನು ತನ್ನ ತಂದೆಯನ್ನು ಹುಡುಕಲು ಹೊರಡುತ್ತಾನೆ. ಅವನು ತನ್ನ ಬಲಕ್ಕೆ ತಿರುಗುವ ಮುಂಚೆ 90 ಮೀಟರ್ ಪೂರ್ವಕ್ಕೆ ಚಲಿಸುತ್ತಾನೆ. ಪುನಃ ಬಲಕ್ಕೆ ತಿರುಗಿ 20 ಮೀಟರ್ ಚಲಿಸುತ್ತಾನೆ. ತನ್ನ ಚಿಕ್ಕಪ್ಪನ ಸ್ಥಳದಲ್ಲಿರುವ ತನ್ನ ತಂದೆಯನ್ನು ನೋಡಲು ಈ ಸ್ಥಳದಿಂದ 30 ಮೀಟರ್ ಅಂತರದಲ್ಲಿರುತ್ತಾನೆ. ಆದರೆ ಅವನ ತಂದೆ ಅಲ್ಲಿರುವುದಿಲ್ಲ. ಈ ಜಾಗದಿಂದ 100 ಮೀಟರ್ ಉತ್ತರಕ್ಕೆ ಚಲಿಸಿದ ನಂತರ ತನ್ನ ತಂದೆಯನ್ನು ರಸ್ತೆಯಲ್ಲಿ ಸಂಧಿಸುತ್ತಾನೆ. ಪ್ರಾರಂಭದ ಸ್ಥಳದಿಂದ ಮಗನು ತನ್ನ ತಂದೆಯನ್ನು ಭೇಟಿ ಮಾಡಿದ ಸ್ಥಳಕ್ಕೆ ಇರುವ ದೂರ ಅಂತ ಕೇಳಿದರೆ, ಇದು ಸ್ವಲ್ಪ ಲೆಂತಿಯಾಗಿರೋದ್ರಿಂದ ಬೋರ್ಡ್ ಸ್ವಲ್ಪ ಸಾಕಾಗಲ್ಲ, ಇದನ್ನ ರಬ್ ಮಾಡ್ತೀನಿ. ಅದಕ್ಕೋಸ್ಕರ ಇನ್ನೊಂದ್ಸಲಿ ಪ್ರಶ್ನೆನ ನೀಟಾಗಿ ನೋಡ್ಕೊಳ್ಳಿ, ಓದ್ತೀನಿ ನೋಡಿ ಇನ್ನೊಂದ್ಸಲಿ. ಒಬ್ಬ ಹುಡುಗ ತನ್ನ ತಂದೆಯನ್ನು ಹುಡುಕಲು
ಹೊರಡುತ್ತಾನೆ. ಅವನು ತನ್ನ ಬಲಕ್ಕೆ ತಿರುಗುವ ಮುಂಚೆ 90 ಮೀಟರ್ ಪೂರ್ವಕ್ಕೆ ಚಲಿಸುತ್ತಾನೆ. ಪುನಃ ಬಲಕ್ಕೆ ತಿರುಗಿ 20 ಮೀಟರ್ ಚಲಿಸುತ್ತಾನೆ. ತನ್ನ ಚಿಕ್ಕಪ್ಪನ ಸ್ಥಳದಲ್ಲಿರುವ ತನ್ನ ತಂದೆಯನ್ನು ನೋಡಲು ಈ ಸ್ಥಳದಿಂದ 30 ಮೀಟರ್ ಅಂತರದಲ್ಲಿರುತ್ತಾನೆ. ಆದರೆ ಅವನ ತಂದೆ ಅಲ್ಲಿರುವುದಿಲ್ಲ. ಈ ಜಾಗದಿಂದ 100 ಮೀಟರ್ ಉತ್ತರಕ್ಕೆ ಚಲಿಸಿದ ನಂತರ ತನ್ನ ತಂದೆಯನ್ನು ರಸ್ತೆಯಲ್ಲಿ ಸಂಧಿಸುತ್ತಾನೆ. ಪ್ರಾರಂಭದ ಸ್ಥಳದಿಂದ ಮಗನು ತನ್ನ ತಂದೆಯನ್ನು ಭೇಟಿ ಮಾಡಿದ ಸ್ಥಳಕ್ಕೆ ಇರುವ ದೂರ ಎಷ್ಟು ಅಂತ ಕೇಳಿದ್ದಾರೆ ಗೈಸ್. ಈ ಪ್ರಶ್ನೆ ಮಾಡೋಕ್ಕೂ ಮುಂಚೆ ನೋಡಿ ಗೈಸ್, ಇದು ಪೈಥಾಗೋರಸ್ ಪ್ರಮೇಯ. ನೀವು SSLCಲೆಲ್ಲ ಓದಿರ್ತೀರ ಪೈಥಾಗೋರಸ್ ಪ್ರಮೇಯ. ಪೈಥಾಗೋರಸ್ ಪ್ರಮೇಯ ಅಲ್ವಾ, ಅದರಲ್ಲಿ ತ್ರಿವಳಿಗಳು ಅಂತ ಬರ್ತವೆ. ಟ್ರಿಪ್ಲೆಟ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಟ್ರಿಪ್ಲೆಟ್ಸ್, ಪೈಥಾಗೋರಸ್ ಟ್ರಿಪ್ಲೆಟ್ಸ್ ಯಾವ್ದ್ಯಾವ್ದಿದೆ ಅಂತ ನೋಡಿ. 3, 4, 5 ಇದೇನಿದು ಪೈಥಾಗೋರಸ್ನ ತ್ರಿವಳಿಗಳು. ಅದ್ಬಿಟ್ರೆ ನೋಡಿ ಇದರ ಮಲ್ಟಿಪಲ್ 6, 8 ಆ್ಯಂಡ್ 10 ಇದೇನು ಕೂಡ, ಇದು ಕೂಡ ಪೈಥಾಗೋರಸ್ನ ಟ್ರಿಪ್ಲೆಟ್ಸ್ ತ್ರಿವಳಿಗಳು. ನೆಕ್ಸ್ಟು 9, 12, 15 ಇವೆಲ್ಲ ಏನು ಅಂತ ಹೇಳಿದ್ರೆ ತ್ರಿವಳಿಗಳು ನೋಡಿ. ಅದೇ ರೀತಿ ಈಗ ಅಕಸ್ಮಾತ್ ಇಲ್ಲಿ 30 ಬರುತ್ತೆ ಅಂದರೆ 40, 50 ಇದು ಕೂಡ ಪೈಥಾಗೋರಸ್ನ ಟ್ರಿಪ್ಲೆಟ್ಸಲ್ಲೇ ಬರುತ್ತೆ. 60, 80, 100 ಇದು ಕೂಡ ಟ್ರಿಪ್ಲೆಟ್ಸ್ ಅಂದರೆ ಪೈಥಾಗೋರಸ್ನ ತ್ರಿವಳಿಗಳು. 90, 120, 150 ಇವೆಲ್ಲ ಏನಂತೀವಿ ನಾವು ಅಂದರೆ ಪೈಥಾಗೋರಸ್ನ ತ್ರಿವಳಿಗಳು ಅಂತೀವಿ ಗೈಸ್. ಫಸ್ಟ್ ಈಗ ಪ್ರಶ್ನೆನ ಇನ್ನೂ ಒಂದ್ಸಲ ಓದ್ತೀನಿ ನೋಡಿ. ಸೊ ಸರ್ ಪೈಥಾಗೋರಸ್ ತ್ರಿವಳಿ ನೋಡಿ, ನಿಮಗೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ನೋಡಿ, ಇದನ್ನು ನಾವು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ ಇದನ್ನ ನಾವು ಪರ್ಪೆಂಡಿಕ್ಯುಲರ್ ಅಂದರೆ ವಿಕೀರ್ಣ ಅಂತೀವಿ. ಇದು ಲಂಬಕೋನ ತ್ರಿಭುಜ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಇದು 90 ಡಿಗ್ರಿ ಇರುತ್ತೆ. ಸೊ ಇದು 3 ಇದೆ, ಇದು 4 ಇದೆ ಅಂದರೆ ಇದು ಆಟೋಮೆಟಿಕಲ್ 5 ಇದ್ದೇ ಇರುತ್ತೆ ನೋಡಿ. ಇದು ABC. ಸೊ ಫಾರ್ಮುಲಾ ಗೊತ್ತು, AC² = AB² + BC² ಅಂತ, ಸರಿನಾ? ಇದು 4, ಇದು 3 ಇತ್ತು, 4 ಇತ್ತು ಅಂದರೆ ವಿಕಿರಣ ಪರ್ಪೆಂಡಿಕ್ಯುಲರ್ ಎಷ್ಟಿರುತ್ತೆ? 5 ಇದ್ದೇ ಇರುತ್ತೆ. ಇದು 6 ಇತ್ತು ಅಂದರೆ, ಇದು 8 ಇತ್ತು ಅಂದರೆ ಇದೆಷ್ಟಾಗುತ್ತೆ? 10. ಅರ್ಥ ಆಯ್ತಲ್ವಾ? ಸೊ ಈ ಪೈಥಾಗೋರಸ್ ಪ್ರಮೇಯನ ಯೂಸ್ ಮಾಡಿಕೊಂಡು ಈ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡ್ತೀವಿ ಅನ್ನೋದನ್ನ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇನ್ನೊಂದ್ಸಲಿ ಪ್ರಶ್ನೆ ಓದ್ತೀನಿ ನೋಡಿ. ಒಬ್ಬ ಹುಡುಗನು ತನ್ನ ತಂದೆಯನ್ನು ಹುಡುಕಲು ಹೊರಡುತ್ತಾನೆ. ಅವನು ತನ್ನ ಬಲಕ್ಕೆ ತಿರುಗುವ ಮುಂಚೆ 90 ಮೀಟರ್ ಪೂರ್ವಕ್ಕೆ ಚಲಿಸುತ್ತಾನೆ. ಅಂದರೆ ಬಲಕ್ಕೆ ತಿರುಗುವ ಮುಂಚೆ 90 ಮೀಟರ್ ಪೂರ್ವ ಅಂದರೆ ಯಾವುದು? ಈ ದಿಕ್ಕಲ್ವಾ? ಸೊ ಅವನು ಇದು ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅನ್ನೋಣ. ಎಷ್ಟು? 90 ಮೀಟರ್ ಬಲಕ್ಕೆ ಹೋಗ್ತಾನಂತೆ, ಸರಿನಾ? ನೆಕ್ಸ್ಟ್ ಬಲಕ್ಕೆ ಅಲ್ಲ, ಪೂರ್ವಕ್ಕೆ ಹೋಗ್ತಾನೆ, ಬಲಕ್ಕೆ ತಿರುಗುವ ಮುಂಚೆ. ನಂತರ ಅವನೇನು ಮಾಡ್ತಾನೆ? ಪೂರ್ವಕ್ಕೆ ಚಲಿಸುತ್ತಾನೆ. ಪುನಃ ಬಲಕ್ಕೆ ತಿರುಗಿ 20 ಮೀಟರ್ ಚಲಿಸುತ್ತಾನೆ. ಬಲಕ್ಕೆ ಅಂದರೆ ಈ ಕಡೆ ಅಲ್ವಾ? ಸೊ ಈ ಕಡೆ ಬಂದು ಅವನೇನು ಮಾಡ್ತಾನೆ? 20 ಮೀಟರ್ ಚಲಿಸುತ್ತಾನೆ, ಸರಿನಾ? ನಂತರ ತನ್ನ ಚಿಕ್ಕಪ್ಪನ ಸ್ಥಳದಲ್ಲಿರುವ ತನ್ನ ತಂದೆಯನ್ನು ಬಲಕ್ಕೆ ತಿರುಗುವ ಮುಂಚೆ ಏನು ಮಾಡ್ತಾನೆ ಅಂದರೆ 20 ಮೀಟರ್ ಬಲಕ್ಕೆ ತಿರುಗಿ 20 ಮೀಟರು ಬಂದಿಲ್ಲಿ ನಿಂತ್ಕೋತಾನೆ. ಬಲಕ್ಕೂ ತಿರುಗುವ ಮುಂಚೆ ಏನು ಮಾಡ್ತಾನೆ ಅಂದರೆ ಅವನು 30 ಮೀಟರ್ ಅಂತರಕ್ಕೆ 30 ಮೀಟರ್ ಏನು ಮಾಡ್ತಾನೆ? ಮುಂದಕ್ಕೆ ಹೋಗ್ತಾನಂತೆ. ಸೊ ಇಲ್ಲಿಂದ ಇಲ್ಲಿಗೆ 90 ಇದೆ, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? 20 ಮೀಟ್ರ್ ಇದೆ, ಇಲ್ಲಿಂದ ಇಲ್ಲಿಗೆ 30 ಮೀಟ್ರ್ ಅಲ್ವಾ? ಸೊ ತನ್ನ ಚಿಕ್ಕಪ್ಪನ ಸ್ಥಳದಲ್ಲಿರುವ ತನ್ನ ತಂದೆಯನ್ನು ನೋಡಲು ಈ ಸ್ಥಳದಿಂದ 30 ಮೀಟರ್ ಅಂತರದಲ್ಲಿರುತ್ತಾನೆ. ಆದರೆ ಅವನ ತಂದೆಯು ಅಲ್ಲಿರುವಲ್ಲ. ಇದೇನು ಅಂದರೆ ಇದು ಅವ್ರ ಚಿಕ್ಕಪ್ಪನ ಮನೆ, ಅವ್ರ ಚಿಕ್ಕಪ್ಪನ ಮನೆ. ಬಟ್ ಇಲ್ಲೇನಿರ್ತಾರೆ, ಅವ್ರ ತಂದೆ ಇರೋದಿಲ್ಲ. ಸೊ ಅವ್ರ ತಂದೆ ಇರಲ್ಲ ಅಲ್ವಾ? ಸೊ ಅವ್ರ ತಂದೆ ಇಲ್ದಾಗ ಏನು ಮಾಡ್ತಾನೆ ಅಂದರೆ ಅವನು
ಆದರೆ ಅವನ ತಂದೆ ಅಲ್ಲಿರುವುದಿಲ್ಲ. ಈ ಜಾಗದಿಂದ 100 ಮೀಟರ್ ಉತ್ತರಕ್ಕೆ ಚಲಿಸಿದ ನಂತರ ತನ್ನ ತಂದೆಯನ್ನು ರಸ್ತೆ ಬದಿಯಲ್ಲಿ ಏನು ಮಾಡ್ತಾನೆ, ಮೀಟ್ ಮಾಡ್ತಾನಂತೆ. ಸೊ ಇಲ್ಲಿಂದ 100 ಮೀಟರ್ ಅಂತರ ಅಂದರೆ ಉತ್ತರಕ್ಕೆ ಹೋಗಬೇಕು ಅಂದರೆ ನೋಡಿ ಹಿಂಗೆ ಬರ್ತದೆ ಅಲ್ವಾ ಮುಂದೆ 100 ಮೀಟ್ರ್ ಅಂದರೆ ಇಲ್ಲಿಂದ ಇಲ್ಲಿಗೆ 20 ಮೀಟರ್ ಆಗಿದೆ. ಯಾಕೆಂದರೆ ಇಲ್ಲಿಂದ 20 ಅಂದರೆ ಇಲ್ಲಿಂದ ಕೂಡ ಅಷ್ಟೇ 20 ಮೀಟ್ರು. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟಿಗೆ ಆಗುತ್ತೆ, 80 ಮೀಟ್ರ್ ಆಗುತ್ತೆ. ಸೊ 80 + 20 100 ಆಗಲಿಲ್ವಾ. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಅಂದರೆ 100 ಮೀಟ್ರ್ ಆಗುತ್ತಂತೆ. ಸೊ 100 ಮೀಟ್ರ್ ಇಲ್ಲಿ ಬಂದಾಗ ಹೋಗ್ಬೇಕಾದ್ರೆ ಅವನ ತಂದೆನ ಅವನು ಮೀಟ್ ಮಾಡ್ತಾನಂತೆ ಗೈಸ್. ಸ್ವಲ್ಪ ಎತ್ತರ ಮಾಡೋಣ, 100 ಅಂದರೆ ಇಲ್ಲಿಗೆ ಬಂತು, ಸರಿನಾ. ಸೊ ಇಲ್ಲಿ ಬಂದು ಅವನ ತಂದೆಯನ್ನು ಮೀಟ್ ಮಾಡ್ತಾನೆ. ಪ್ರಶ್ನೆ ಅಂತ ಕೇಳಿದರೆ, ಪ್ರಾರಂಭದ ಸ್ಥಳದಿಂದ ಮಗನು ತನ್ನ ತಂದೆಯನ್ನು ಭೇಟಿ ಮಾಡದ ಸ್ಥಳಕ್ಕಿರುವ ದೂರ ಎಷ್ಟು? ಇಲ್ಲಿ ಅವ್ರ ತಂದೆ ಮೀಟ್ ಮಾಡ್ತಾನೆ ಅಂದರೆ ಅವನ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ ಅಲ್ವಾ. ಸೊ ಅವ್ರು ಕೇಳಿದ್ದಾರೆ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ದೂರ ಎಷ್ಟಿದೆ ಅಂತ ಕೇಳಿದ್ದಾರೆ. ಸೊ ನಮಗೆ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ 30. ಸೊ 30 ಇಲ್ಲಿಂದ ಇಲ್ಲಿಗೆ 90 ಆಯಿತು ಅಂದರೆ ಸೊ ಇಲ್ಲಿಂದ ಇಲ್ಲಿಗೆ 30. ನಮ್ಗೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಸಿಗುತ್ತೆ, 40 ಅಲ್ವಾ. 40 ಸಿಕ್ತು, 40 ಮೀಟರ್. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 80 ಮೀಟರ್ ಸಿಕ್ತು. ನಾವು ತ್ರಿವಳಿಗಳು ಯಾವ್ದು ಹೇಳಿದೋ 3, 4, 5 ಅದು ಬಿಟ್ಟರೆ 30 ಆಯಿತು, 40 ಆಯಿತು, 50 ಆಯಿತು. ನೆಕ್ಸ್ಟು ಇಲ್ಲೇನು ಕೇಳಿದ್ದಾರೆ, ಇದರ ಏನಂತ ಹೇಳಿದೋ ಮುಂದಿನ ಸಂಖ್ಯೆ ಇದರ 6, 8, 15 ಅಂದಿದೋ ಅಲ್ವಾ, ಸಾರಿ 10. ಸೊ ಇದನ್ನ 0 ಮಾಡಿದ್ರೆ 60, 80, 100 ಆಯ್ತಾನೆ. ಸೊ 40 ಸಾರಿ ಗೈಸ್, ಇಲ್ಲಿ ನೋಡಿ ಇಲ್ಲಿ ತಪ್ಪಾಗಿದೆ. ಇಲ್ಲಿಂದ ಇಲ್ಲಿಗೆ 30 ಮೀಟ್ರ್ ಇದೆ ಅಲ್ವಾ. ಸೊ ಇಲ್ಲಿಂದ ಇಲ್ಲಿಗೆ ನಮಗೆ 90 ಮೀಟರು. ಇಲ್ಲಿಂದ ಇಲ್ಲಿಗೆ 90 ಆದರೆ ಇಲ್ಲಿಂದ ಇಲ್ಲಿಗೆ 30 ಸಿಕ್ಕಿದೆ ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟು 60 ತಾನೆ, 40 ಅಲ್ಲ. 60 + 30 ಎಷ್ಟಾಯಿತು, 90 ಅಲ್ವಾ. ಸೊ ನಮಗೆ 60 ಸಿಕ್ಕಿದೆ, 80 ಸಿಕ್ಕಿದೆ ಅಂದರೆ ಪರ್ಪೆಂಡಿಕ್ಯುಲರ್ ಎಷ್ಟಾಗುತ್ತೆ, 100 ತಾನೆ. ನೋಡಿ 60, 80, 100 ಅರ್ಥ ಆಯ್ತಲ್ವಾ. ನೋಡಿ ಅದೇ ಇವೆಲ್ಲ ಪೈಥಾಗೋರಸ್ ಟ್ರಿಪ್ಲೆಟ್ಸ್ ಇದು ಗೊತ್ತಾಯಿತು ಅಂದರೆ ನಾವು ಈಸಿಯಾಗಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು ಗೈಸ್. ನಾನು ಲಾಸ್ಟಲ್ಲಿ ನೋಡಿ ಹೇಳಿದೆ 3, 4, 5 ಇವೇನು ಪೈಥಾಗೋರಸ್ನ ತ್ರಿವಳಿಗಳು. ನೆಕ್ಸ್ಟ್ 6, 8, 10 ಇದು ಕೂಡ ಪೈಥಾಗೋರಸ್ನ ತ್ರಿವಳಿ. ನೆಕ್ಸ್ಟ್ 6 ಆದಮೇಲೆ 9 ತೊಗೋತೀವಿ ಅಂದರೆ 12, 15 ಸರಿನಾ. ಇಲ್ಲೇನಾದ್ರೆ 0, 60 ಮಾಡ್ತೀವಿ ಅಂದರೆ ಇಲ್ಲೂ ಕೂಡ 0, 80 ಆಗುತ್ತೆ. ಇಲ್ಲೂ 0, 100. ನೋಡಿ 60 ಸಿಕ್ಕಿದೆ, 80 ಸಿಕ್ಕಿದೆ, ಪರ್ಪೆಂಡಿಕ್ಯುಲರ್ ಎಷ್ಟಾಗುತ್ತೆ, 100 ಆಗಲೇಬೇಕಲ್ವಾ. ಸೊ ಎಷ್ಟು ದೂರದಲ್ಲಿದ್ದಾನೆ ಅಂದರೆ 100 ಮೀಟರ್ ದೂರದಲ್ಲಿ ಅವನು ಇದ್ದಾನೆ. ಅರ್ಥ ಆಯ್ತಲ್ವಾ. ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ. ನೋಡಿ ಸ್ನೇಹಿತರೆ, ಇದು ಕೊಳವೆಗಳು, ತೊಟ್ಟಿಗಳು ಮತ್ತು ಕೊಳವೆಗಳು ಟಾಪಿಕ್ ಮೇಲಿನ ಪ್ರಶ್ನೆ ಕೇಳಿದರೆ, P ಮತ್ತು Q 2 ಕೊಳವೆಗಳಿವೆ. ಅದು ಒಂದು ಟ್ಯಾಂಕನ್ನು ತುಂಬಿಸಲು 20 ನಿಮಿಷ ಮತ್ತು 25 ನಿಮಿಷಗಳನ್ನು ತಗೊಳ್ಳುತ್ತಂತೆ. ಎರಡೂ ಕೊಳವೆಗಳನ್ನು ಒಟ್ಟಿಗೆ 5 ನಿಮಿಷಗಳಂತ ತೆರೀತಾರೆ, ಸರಿನಾ. ನಂತರ Q ಕೊಳವೆಯನ್ನು ನಿಲ್ಲಿಸ್ತಾರಂತೆ. ಸೊ ಹಾಗಾದರೆ ಟ್ಯಾಂಕ್ ತುಂಬಿಸಲು ಬೇಕಾಗಿರುವಂಥ ಸಮಯ ಎಷ್ಟು? ಸೊ ನಮಗೆ ಗೊತ್ತಿದೆ P ಮತ್ತು Q ಅಂತ 2 ಕೊಳವೆಗಳಿದೆ, ಸರಿನಾ. ಆ ಕೊಳವೆಗಳನ್ನು ಒಂದು ಟ್ಯಾಂಕ್ ತುಂಬಿಸಲು ಎಷ್ಟು ತಗೊಳುತ್ತಂತೆ ಅಂದರೆ P ಅನ್ನೋದು 20 ನಿಮಿಷ ತಗೊಳುತ್ತೆ, Q ಅನ್ನೋದು ಅದೇ ಟ್ಯಾಂಕ್ ತುಂಬಿಸಲು 25 ನಿಮಿಷ ತಗೊಳುತ್ತೆ. ಸೊ ಇವೆರಡರ LCM ತಗೊಳ್ಳೋಣ. ಅವೆರಡರ LCM ಏನು? 20 ಮತ್ತು 25ರ LCM ಎಷ್ಟು? 100. ಸೊ 100 ಅನ್ನೋದು ಏನು ಅಂದರೆ ಟೋಟಲ್, ಈಗ 100 ಅನ್ನೋದು ಒಂದು ದೊಡ್ಡ ಟ್ಯಾಂಕು, ಆ ಟ್ಯಾಂಕಲ್ಲಿ 100 ಲೀಟ್ರ್ ಇದೆ ಅಂತ ಅಂದ್ಕೊಳ್ಳೋಣ, ಸರಿನಾ. P ಅನ್ನೋದು 100 ಲೀಟ್ರ್ ಟ್ಯಾಂಕ್ ತುಂಬಲಿಕ್ಕೆ ಎಷ್ಟು ನಿಮಿಷ ತಗೊಳುತ್ತೆ ಅಂದರೆ 20ರಿಂದ ಎಷ್ಟು ಭಾಗ ಆಗುತ್ತೆ? 5 ನಿಮಿಷ ತಗೊಳುತ್ತಂತೆ. ಅದೇ ರೀತಿ Q ಅನ್ನೋದು ಒಂದು 100 ಲೀಟ್ರ್ ನೀರು ತುಂಬಲಿಕ್ಕೆ ಎಷ್ಟು ನಿಮಿಷ ತಗೊಳುತ್ತೆ ಅಂದರೆ 4 ನಿಮಿಷ ತಗೊಳುತ್ತಂತೆ, ಸರಿನಾ. ಅವೀಗ ಎರಡೂ ಕೊಳವೆಗಳನ್ನು ಒಟ್ಟು 5 ನಿಮಿಷಗಳ ಗಂಟ ತೆರೆಯುತ್ತಾರಂತೆ. ಸೊ 2 ಕೊಳವೆಗಳನ್ನು ಒಟ್ಟು 5 ನಿಮಿಷ ತೆರೀತಾರೆ ಅಂದರೆ 1 ನಿಮಿಷಕ್ಕೆ ಅದು 5 ಲೀಟ್ರ್ ನೀರು ತುಂಬುತ್ತೆ ಅಂದರೆ ನೆಕ್ಸ್ಟು Q ಅನ್ನೋದು 1 ನಿಮಿಷಕ್ಕೆ 4 ಲೀಟ್ರು ನೀರನ್ನ ತುಂಬಿಸುತ್ತಂತೆ. ಸೊ ಟೋಟಲ್ 1 ನಿಮಿಷಕ್ಕೆ ಎಷ್ಟು ಲೀಟ್ರು ನೀರು ತುಂಬಿಸುತ್ತೆ ಅಂದರೆ
9 ಲೀಟ್ರ್ ನೀರನ್ನ ತುಂಬಿಸುತ್ತಂತೆ ಟೋಟಲ್ಲು. ಅದು ಎಲ್ಲಿಗಂಟ 5 ನಿಮಿಷ. ಸೊ 5 ನಿಮಿಷಗಳ ಗಂಟ ಎಷ್ಟು ತುಂಬ ಆಗಿರುತ್ತೆ? 45 ಲೀಟ್ರು ನೀರು ತುಂಬಿರುತ್ತೆ ಗೈಸ್, ಸರಿನಾ? ಈಗ ಎರಡೂ ಕೊಳವೆಗಳನ್ನೂ 5 ನಿಮಿಷ ಗಂಟ ಬಿಡ್ತಾರೆ. ಸೊ 1 ನಿಮಿಷಕ್ಕೆ ಅದು ಎಷ್ಟು ತುಂಬ್ಕೊಳ್ಳುತ್ತೆ? 9 ಲೀಟ್ರ್ ನೀರು ತುಂಬ್ಕೊಳ್ಳುತ್ತೆ ಅಂತ ಅಂದ್ಕೊಳ್ಳೋಣ. 5 ನಿಮಿಷ ಗಂಟ ಎಷ್ಟು ಲೀಟ್ರ್ ತುಂಬೋಗ್ಬಿಡುತ್ತೆ? 45 ಲೀಟ್ರ್ ತುಂಬೋಗಿರುತ್ತೆ. ನಮಗೆ ಟೋಟಲ್ ಇರೋದೆಷ್ಟು? 100 ಲೀಟರು. 100 ಲೀಟ್ರಲ್ಲಿ 45 ಲೀಟ್ರು ತುಂಬೋಗಿದೆ. ತುಂಬಾದ್ಮೇಲೆ ಏನು ಮಾಡ್ತಾರೆ? Q1 ಸ್ಟಾಪ್ ಮಾಡಿಬಿಡ್ತಾರೆ, Q1 ನಿಲ್ಲಿಸ್ಬಿಡ್ತಾರೆ. ಇನ್ನು ಮಿಕ್ಕಿರೋದು ಯಾವುದು? P ಅಲ್ವಾ? ಸೊ 100ರಲ್ಲಿ 45ನ ಮೈನಸ್ ಮಾಡಿ, ಇನ್ನು ಮಿಕ್ಕಿರೋದೆಷ್ಟು? 55. ಈ 55 ಭಾಗ ನೀರು ತುಂಬಲಿಕ್ಕೆ ಯಾವುದು ನಲ್ಲಿ ಓಪನ್ ಆಗಿರುತ್ತೆ? P ಅಲ್ವಾ? ಸೊ P ಅನ್ನೋದು ಎಷ್ಟು? 1 ನಿಮಿಷಕ್ಕೆ ಎಷ್ಟು? 5 ಲೀಟ್ರ್ ತುಂಬ್ತದೆ ಅಂದರೆ 55 ಲೀಟ್ರ್ ತುಂಬೋದಕ್ಕೆ ಎಷ್ಟು ನಿಮಿಷ ತಗೊಳುತ್ತೆ? 5ರಿಂದ ಭಾಗ ಮಾಡಿ. ಸೊ ಅದು ತಗೊಳ್ಳೋದು 11 ನಿಮಿಷ, ಸರಿನಾ? ಮಿಕ್ಕಿರುವಂತಹ ಭಾಗ 55% ಭಾಗ ಉಳ್ಕೊಂಡಿರುತ್ತಲ್ವ, 55 ಲೀಟ್ರ್ ನೀರು ತುಂಬಲಿಕ್ಕೆ 11 ನಿಮಿಷ ತಗೊಳುತ್ತೆ. ಯಾವುದು? P ಒಂದೇ. ಅವ್ರ ಪ್ರಶ್ನೆ ಅಂತ ಕೇಳಿದರೆ ಟ್ಯಾಂಕ್ ತುಂಬಲು ಬೇಕಾಗಿರುವಂಥ ಸಮಯ. ಉಳಿದಿರುವಂತಹ ಭಾಗವನ್ನು P ಅನ್ನೋನು 11 ನಿಮಿಷಕ್ಕೆ, P ಕೊಳವೆ 11 ನಿಮಿಷಕ್ಕೆ ತುಂಬಿಸುತ್ತೆ. ಅಂದರೆ ಟೋಟಲ್ ಎಷ್ಟು? ಮೊದಲು 5 ನಿಮಿಷಕ್ಕೆ ತಗೊಂಡಿತ್ತು ಅಲ್ವಾ? ಸೊ 5 ನಿಮಿಷ ಮೊದಲೇ ತುಂಬಿರುತ್ತೆ. ನೆಕ್ಸ್ಟ್ 11 ನಿಮಿಷ ತಗೋತೀವಿ. ಸೊ ಟೋಟಲ್ ಎಷ್ಟು? 11, 5, 16. ಸೊ ಸಿ ಇಸ್ ದ ರೈಟ್ ಆನ್ಸರ್, ಸರಿನಾ? ಇನ್ನೂ ಒಂದ್ಸರಿ ಹೇಳ್ತೀನಿ ನೋಡಿ. P ಮತ್ತು Q ಅಂತ 2 ನಲ್ಲಿಗಳಿವೆ. ಆ 2 ನಲ್ಲಿಗಳು ಒಂದು ಟ್ಯಾಂಕ್ನ ತುಂಬಿಸೋಕ್ಕೆ P ಅನ್ನೋದು 20 ನಿಮಿಷ ತಗೊಳುತ್ತಂತೆ ಆ ಟ್ಯಾಂಕ್ನ ತುಂಬಲಿಕ್ಕೆ. Q ಅನ್ನೋದು ಅದೇ ಟ್ಯಾಂಕ್ನ ತುಂಬಲಿಕ್ಕೆ 25 ನಿಮಿಷ ತಗೊಳುತ್ತಂತೆ. 2 ನಲ್ಲಿಗಳನ್ನ ಒಟ್ಟಿಗೆ ತೆರೆದು ಬಿಡ್ತಾರೆ, ಎರಡನ್ನೂ ಒಟ್ಟಿಗೆ ಓಪನ್ ಮಾಡಿ ಬಿಟ್ಬಿಡ್ತಾರೆ. ಎಷ್ಟು ನಿಮಿಷಗಳ ಗಂಟ? 5 ನಿಮಿಷಗಳ ಗಂಟ ಮಾತ್ರ ಓಪನ್ ಮಾಡಿ ಬಿಟ್ಬಿಡ್ತಾರೆ. 5 ನಿಮಿಷ ಆದಮೇಲೆ ಏನು ಮಾಡಿಬಿಡ್ತಾರೆ? Q ಅನ್ನೋ ನಲ್ಲಿನ ಕ್ಲೋಸ್ ಮಾಡಿಬಿಡ್ತಾರೆ. ಇನ್ನು ಮಿಕ್ಕಿರೋದು ಯಾವುದು? P. ಇನ್ನು ಮಿಕ್ಕಿರೋದು P ಮಾತ್ರ. ಇನ್ನು ಮಿಕ್ಕಿರೋದು ತುಂಬಾಗಕ್ಕೆ ಅದೊಂದೇ Pನೇ ಅಲ್ವಾ? ಆ Pನೇ ಪೂರ್ತಿಯಾಗಿ ತುಂಬುತ್ತದೆ, ಸರಿನಾ? ಆ ಟೋಟಲು ಎಷ್ಟು ಆ ಟ್ಯಾಂಕ್ನ ತುಂಬ ಆಗೋಕ್ಕೆ ಎಷ್ಟು ನಿಮಿಷ ತಗೋತು? P ಮತ್ತು Q ಜೊತೆಲಿದ್ದಾಗ 5 ನಿಮಿಷ ಮಾಡುತ್ತೆ. ನೆಕ್ಸ್ಟ್ Q ಹೊರಟೋದ್ಮೇಲೆ P ಒಂದೇ ಆ ಟ್ಯಾಂಕ್ನ ತುಂಬುತ್ತೆ. ಸೊ 2 ನಾವು ಆ್ಯಡ್ ಮಾಡಿದ್ರೆ ಟೋಟಲ್ ಎಷ್ಟು ಸಮಯ ಸಿಕ್ಕುತ್ತೆ ಅಂತ ಗೊತ್ತಾಯ್ತದೆ. ಸೊ ನಮಗೆ 20, 25ಕ್ಕೆ LCM ತಗೊಂಡು 100, ಸರಿನಾ? ಟೋಟಲ್ ಟ್ಯಾಂಕ್ ಎಷ್ಟಿರುತ್ತೆ ಅಂತ ಎಕ್ಸಾಂಪಲ್ 100 ಲೀಟ್ರಷ್ಟು ತುಂಬಿರುತ್ತೆ, ಸರಿನಾ? P ಅನ್ನೋದು 1 ನಿಮಿಷಕ್ಕೆ 5 ಲೀಟ್ರಷ್ಟು ತುಂಬಿಸ್ತಾನೆ. Q ಅನ್ನೋದು 1 ನಿಮಿಷಕ್ಕೆ 4 ಲೀಟ್ರಷ್ಟು ತುಂಬಿಸ್ತಾನೆ, ಸರಿನಾ? ಅವೆರಡು P ಮತ್ತು Q ಎರಡೂ ಕೂಡ 1 ನಿಮಿಷಕ್ಕೆ 9 ಲೀಟ್ರ್ ತುಂಬಿಸ್ತವೆ. 9 ಲೀಟ್ರ್ 1 ನಿಮಿಷಕ್ಕೆ ತುಂಬಿಸ್ತವೆ ಅಂದರೆ ಎರಡು ಎಷ್ಟು ನಿಮಿಷಕ್ಕೆ ಗಂಟ ಓಪನ್ ಮಾಡಿರ್ತಾರೆ? 5 ನಿಮಿಷಕ್ಕೆ ತನಕ ಓಪನ್ ಮಾಡಿರ್ತಾರೆ. 1 ಲೀಟ್ರ್ 5 ನಿಮಿಷಕ್ಕೆ ಒಂದು ನಿಮಿಷಕ್ಕೆ 9 ಲೀಟ್ರ್ ತುಂಬಿಸ್ತದೆ ಅಂದರೆ 5 ನಿಮಿಷಕ್ಕೆ ಎಷ್ಟು ಲೀಟ್ರು? 45 ಲೀಟ್ರ್ ತುಂಬಿಸ್ತದೆ. ನಮಗೆ ಟೋಟಲ್ ಇರೋದೆಷ್ಟು? 100. ಸೊ 100ಅಲ್ಲಿ 45ನ ಮೈನಸ್ ಮಾಡಿದ್ರೆ 55 ಮಿಕ್ತು. ಈ 55ನ Q ಅನ್ನೋದು ನಿಲ್ಲಿಸ್ಬಿಟ್ಟಿರ್ತಾರೆ ಅಂದರೆ P ಒಬ್ಬನೇ ತುಂಬಬೇಕು ಅಲ್ವಾ? ಸೊ P ಅನ್ನೋನಲ್ಲಿ 55 ಲೀಟ್ರನ್ನ ಎಷ್ಟು ನಿಮಿಷದಲ್ಲಿ ತುಂಬ್ತದೆ ಅಂದರೆ 11 ನಿಮಿಷದಲ್ಲಿ ತುಂಬುತ್ತೆ. ಹೇಗೆ ಅಂದರೆ 1 ನಿಮಿಷಕ್ಕೆ 5 ಲೀಟ್ರ್ ತುಂಬ್ತದೆ ಅಂದರೆ 55 ಲೀಟ್ರ್ ತುಂಬಲಿಕ್ಕೆ ಎಷ್ಟು ನಿಮಿಷ ತಗೊಳುತ್ತೆ? 11 ನಿಮಿಷ ತಗೋತು. ಸೊ ಉಳಿದಿರುವಂಥ ಭಾಗನ P ಒಂದೇ 11 ನಿಮಿಷ ತಗೊಳ್ತು. ನೆಕ್ಸ್ಟು ಅವೆರಡೂ ಸೇರಿ 5 ನಿಮಿಷ ಮೊದಲೇ ತುಂಬಿಸಿರುತ್ತೆ ಅಲ್ವಾ? ಸೊ 11 + 5 ಎಷ್ಟಾಯಿತು? 16 ನಿಮಿಷ ಆಯ್ತಲ್ವಾ? ಅರ್ಥ ಆಯ್ತಲ್ವಾ ಗೆಳೆಯರೆ? ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ. ಒಂದು ಕ್ರೀಡಾಂಗಣದಲ್ಲಿ 4 ನಿರ್ಗಮನ ದ್ವಾರಗಳಿದ್ದು ಪ್ರತಿಯೊಂದರಿಂದ 2 ನಿಮಿಷಗಳಲ್ಲಿ 100 ಜನರನ್ನು ಹೊರಗೆ ಕಳುಹಿಸಬಹುದಾಗಿದೆ. 6500 ಜನರು ಉಪಸ್ಥಿತರಿರುವಾಗ ಬೆಂಕಿ ಎಚ್ಚರಿಕೆ ಘೋಷಿಸಿದಾಗ ಜನಸಂದಣಿಯಲ್ಲಿ ಆತಂಕ ಉಂಟಾಗುವುದು. ಹಾಗಾದರೆ 32 ನಿಮಿಷಗಳ ನಂತರ ಎಷ್ಟು ಜನರು ಕಾಲ್ತುಳಿತದ ಅಪಾಯಕ್ಕೆ ಸಿಲುಕಬಹುದು? ನೋಡಿ, ಒಟ್ಟು 2 ನಿಮಿಷಕ್ಕೆ 100 ಜನ ಹೊರಗಡೆ ಹೋಗ್ಬೋದಂತೆ, ಸರಿನಾ? ಸೊ 2 ನಿಮಿಷಕ್ಕೆ 100 ಜನ ಹೊರಗಡೆ ಹೋಗ್ಬೋದು ಅಂದರೆ ಟೋಟಲ್ 1 ನಿಮಿಷಕ್ಕೆ ಎಷ್ಟು ಜನ? 50 ಜನ ಅಲ್ವಾ? ಸೊ 1 ನಿಮಿಷಕ್ಕೆ 50 ಜನ ಹೋಗ್ಬೋದು ಅಂದರೆ ಟೋಟಲ್ ಇಲ್ಲಿ 32 ನಿಮಿಷ ಕೊಟ್ಟವ್ರೆ. 32 ನಿಮಿಷಕ್ಕೆ ಎಷ್ಟಾಗುತ್ತೆ? 32 × 50 ಮಾಡಿ. ಸೊ 50, 32 × 50 ಮಾಡಿ. ಎಷ್ಟಾಯಿತು? 5 2 10 0 ದಶಕ 1, 5 3 15 1 16.
ಸೊ ಎಷ್ಟಾಯಿತು, 32 ನಿಮಿಷಕ್ಕೆ 1600 ಜನ ಹೊರಗಡೆ ಬರ್ತಾರೆ. ಸೊ 1600 ಜನ ಹೊರಗಡೆ ಬರ್ತಾರೆ ಅಂದರೆ ಟೋಟಲ್ ಎಷ್ಟು ಗೇಟ್ ಇವೆ, 4 ನಿರ್ಗಮನ ದ್ವಾರಗಳು. ಸೊ ಒಂದು ಗೇಟಲ್ಲಿ 1600 ಜನ ಬರ್ತಾರೆ ಅಂದರೆ 4 ಗೇಟಲ್ಲಿ ಎಷ್ಟು ಬರ್ತಾರೆ, 16 4 ಎಷ್ಟಾಗುತ್ತೆ, 64 ಅಲ್ವಾ. 16 3 32 64. ಸೊ 6400 ಜನ ಹೊರಗಡೆ ಬರ್ತಾರಂತೆ. ಸೊ ಒಟ್ಟು ಟೋಟಲ್ ಎಷ್ಟು ಜನ ಇದ್ದಾರೆ, ಉಪಸ್ಥಿತರಿದ್ದಾರೆ 6500 ಜನ. ಸೊ 6500 ಜನದಲ್ಲಿ 6400 ಜನ ಹೊರಗಡೆ ಬಂದ್ಬಿಡ್ತಾರೆ ಅಂದರೆ ಇನ್ನು ಮಿಕ್ಕಿರೋರೆಷ್ಟು 100 ಜನ. ಈ 100 ಜನ ಯಾರು, ಕಾಲು ತುಳಿತದ ಅಪಾಯಕ್ಕೆ ಸಿಲುಕಿರಬಹುದಾದಂತಹ ಜನರು. ಸೊ ಎಷ್ಟು ಜನ, 100 ಜನ ಅಲ್ವಾ. ಸೊ ಆನ್ಸರ್ ಇಸ್ ಡಿ, 4ನೇ ಆಪ್ಷನ್. ನೋಡಪ್ಪ, 4 ನಿರ್ಗಮನ ದ್ವಾರಗಳಿದೆಯಂತೆ. ಅದರಲ್ಲಿ 2 ನಿಮಿಷಗಳಲ್ಲಿ 100 ಜನರು ಹೊರಗೆ ಹೋಗುವಂತಹ ಸಾಧ್ಯತೆಗಳಿವೆ. ಸೊ 6,000 ಜನ ಉಪಸ್ಥಿತಿ ಇರುವಂಥ ಜಾಗದಲ್ಲಿ 32 ನಿಮಿಷಗಳ ನಂತರ ಏನು ಮಾಡ್ತಾರೆ ಅವರು, ಏನು ಮಾಡ್ತಾರೆ ಅಂತ ಬೆಂಕಿ ಎಚ್ಚರಿಕೆಯನ್ನು ಘೋಷಿಸ್ತಾರಂತೆ. ಸೊ 32 ನಿಮಿಷ ಆದಮೇಲೆ ಎಷ್ಟು ಜನ ಕಾಲು ತುಳಿತದ ಅಪಾಯಕ್ಕೆ ಸಿಲುಕಿರಬಹುದು ಅಂತ ಪ್ರಶ್ನೆ. ನಮಗೆ 2 ನಿಮಿಷಕ್ಕೆ 100 ಜನ ಹೊರಗಡೆಗೆ ಹೋಗ್ಬೋದು ಅಂದರೆ 1 ನಿಮಿಷಕ್ಕೆ 50 ಜನ ಹೊರಗಡೆ ಹೋಗ್ಬೋದಲ್ವಾ. 1 ನಿಮಿಷಕ್ಕೆ 50 ಜನ ಹೊರಗಡೆ ಹೋಗ್ಬೋದು ಅಂದರೆ ನಮಗೆ ಬೇಕಾದ್ರೆ 32 ನಿಮಿಷ ಆದಮೇಲೆ. ಸೊ 32 ನಿಮಿಷಕ್ಕೆ 1600 ಜನ ಹೊರಗಡೆ ಹೋಗ್ತಾರೆ. ಬಟ್ ಇಲ್ಲಿ 4 ನಿರ್ಗಮನಗಳಿವೆ, 4 ಗೇಟ್ಸ್ ಇದೆ. ಒಂದು ಗೇಟಲ್ಲಿ 1600 ಜನ ಹೋಗ್ತಾರೆ ಅಂದರೆ 4 ಗೇಟಲ್ಲಿ 6400 ಜನ ಹೋಗ್ತಾರೆ. ನಮಗೆ ಟೋಟಲ್ ಎಷ್ಟು ಜನ ಉಪಸ್ಥಿತರಿದ್ದರು, 6500 ಜನ ಉಪಸ್ಥಿತರಿದ್ದರು. ಸೊ 6500ದಲ್ಲಿ 6400 ಜನ ಹೊರಗಡೆ ಹೊರಟೋದ್ರು ಅಂದರೆ ಇನ್ನು ಒಳಗಡೆ ಉಳ್ಕೊಳ್ಳೋರು ಯಾರು, 100 ಜನ. ಅವರು ಯಾರು, ಕಾಲು ತುಳಿತದ ಅಪಾಯಕ್ಕೆ ಸಿಲುಕಿರಬಹುದಾದಂತಹ ಜನ. ಅರ್ಥ ಆಯಿತು ಅಲ್ವಾ. ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ. ಹಾಂ ನೋಡಿ ಸ್ನೇಹಿತರೆ, ಸ್ಕ್ವೇರ್ ರೂಟ್ ಆಫ್ 12 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 12 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 12 ಎಕ್ಸೆಟ್ರಾ ಇದರ ಮೌಲ್ಯ ಎಷ್ಟು ಅಂತ ಕೇಳಿದರೆ, ಈ ಥರ ಇದ್ದಾಗ 12 ಅಲ್ವಾ, 12ರ ಅಪವರ್ತ್ಯಗಳು ಯಾವ್ಯಾವಿವೆ ಅಂತ ನೋಡೋಣ. 12ರ ಅಪವರ್ತ್ಯ ಎಷ್ಟಿದೆ, 1 12 ಸರಿನಾ. 12 × 12 12 ಆಯಿತು. ನೆಕ್ಸ್ಟ್ 2 6 ಅಲ್ವಾ. ನೆಕ್ಸ್ಟ್ 4 3. ಇದು 12ರ ಅಪವರ್ತ್ಯಗಳು. ಈ ಥರ ಸ್ಕ್ವೇರ್ ರೂಟು 12 ಸ್ಕ್ವೇರ್ ರೂಟ್ 50 20 ಆ ಥರ ಇದ್ದಾಗ ಇನ್ಫಿನಿಟಿ ಗಂಟ ಕೊಟ್ಟಾಗ ಇದು ಯಾವ ಥರ ಟ್ರಿಕ್ ಮಾಡೋದು ಅಂತ ನೋಡಿ. ಈ 12 ಇವೆರಡರ ಅಪವರ್ತ್ಯ -1 ಬರಬೇಕು. ಅಂದರೆ ಡಿಫ್ರೆನ್ಸು ಎಷ್ಟು ಬರಬೇಕು ಅಂದರೆ 1 ಬರಬೇಕು. ಸೊ 12 1 ವ್ಯತ್ಯಾಸ ಎಷ್ಟಿದೆ, 11 ಇದೆ, ಬರಲ್ಲ. 6 ಮತ್ತು 2 ಇದೆರಡರ ವ್ಯತ್ಯಾಸ 4 ಇದೆ. 4 ಮತ್ತು 3 ವ್ಯತ್ಯಾಸ ಎಷ್ಟಿದೆ, 1 ಅಲ್ವಾ. ಸೊ 4 3 ಇವೆರಡರ ವ್ಯತ್ಯಾಸ ಎಷ್ಟಿದೆ, 1 ಇರೋದ್ರಿಂದ 4 ಇಲ್ಲ 3 ಆನ್ಸರು ಇವೆರಡರಲ್ಲಿ 1 ಬರಬೇಕು. ನೋಡಿ ಇದರ ಟ್ರಿಕ್ ಏನು ಅಂದರೆ, ಪ್ಲಸ್ ಇದ್ದಾಗ ಯಾವತ್ತೂ 4 ಮತ್ತು 3 ದೊಡ್ಡ ಅಂಕಿ ತೊಗೋತೀವಿ ಸರಿನಾ. ಆನ್ಸರು 4 ಬರುತ್ತೆ. ಅಕಸ್ಮಾತ್ ಮೈನಸ್ ಇರುತ್ತೆ ಅಂತ ಇಟ್ಕೊಳ್ಳೋಣ, ಮೈನಸ್ ಇದ್ದಾಗ ಚಿಕ್ಕ ಅಂಕಿ ಆನ್ಸರ್ ಆಗಿರುತ್ತೆ ಸರಿನಾ. ಇಲ್ಲಿ ಯಾವುದಿದೆ, ದೊಡ್ಡ ಅಂಕಿ ಪ್ಲಸ್ ಇದೆ. ಪ್ಲಸ್ ಇರೋದ್ರಿಂದ ಯಾವುದು ಆನ್ಸರು, ಸೊ 4 ಎ ಇಸ್ ದ ರೈಟ್ ಆನ್ಸರ್. ಅಕಸ್ಮಾತ್ ಈ ಥರ ಇತ್ತು, 12 ಮೈನಸ್ ಸ್ಕ್ವೇರ್ ರೂಟ್ ಆಫ್ 12 ಮೈನಸ್ ಸ್ಕ್ವೇರ್ ರೂಟ್ ಆಫ್ 12 ಈ ಥರ ಇದ್ದಾಗ ಮೈನಸ್ ಇರೋದ್ರಿಂದ ಆನ್ಸರು 3 ಬರಬೇಕು ಸರಿನಾ. ವ್ಯತ್ಯಾಸ ತಿಳ್ಕೊಳ್ಳಿ, ಪ್ಲಸ್ ಇದ್ದರೆ ದೊಡ್ಡ ಅಂಕಿ 4, ಮೈನಸ್ ಇದ್ದರೆ ಚಿಕ್ಕ ಅಂಕಿ 3. ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ 20 ಪ್ಲಸ್ 20 ಪ್ಲಸ್ 20 ಎಕ್ಸೆಟ್ರಾ ಹೋಗ್ತಾ ಇರುತ್ತೆ ಸರಿನಾ. 20 ಅಂತ ಬಂತು, 20ಗೆ ಅಪವರ್ತ್ಯಗಳು ಯಾವುದು, 5 4 ಅಲ್ವಾ. ವ್ಯತ್ಯಾಸ ಎಷ್ಟಿದೆ, 1 ಅಲ್ವಾ. 5 × 4 ಇವೆರಡರ ವ್ಯತ್ಯಾಸ 1 ಇದೆ ಸರಿ ಅಲ್ವಾ. ಸರ್ ಹಿಂಗೂ ಹಾಕೋಬೋದು, 10 ಮತ್ತು 2 ಇದುವೇ ಅಪವರ್ತ್ಯ ಆಗುತ್ತೆ ಅಲ್ವಾ. ವ್ಯತ್ಯಾಸ ಎಷ್ಟು ಬೇಕು ನಮಗೆ, 1 ಬೇಕು. ಕಡಿಮೆ ಅಂತರ ಇರಬೇಕು, ಜಾಸ್ತಿ ಅಂತರ ಇರಬಾರ್ದು. ಸೊ ನಾವು 5 4 ತೊಗೋತೀವಿ. ಸೊ ಆನ್ಸರು ಯಾವ್ದು ಬರುತ್ತೆ, 5 ಮತ್ತು 4ಅಲ್ಲಿ ಯಾವುದಿದೆ, ಇಲ್ಲಿ ಪ್ಲಸ್ ಇದೆ. ಪ್ಲಸ್ ಇದ್ದರೆ ಆನ್ಸರ್ ಶುಡ್ ಬಿ 5. ಅಕಸ್ಮಾತ್ ಮೈನಸ್ ಇತ್ತು ಅಂತ ಅಂದ್ಕೊಳ್ಳೋಣ. ಸೊ ಮೈನಸ್ ಇದ್ದಾಗ ಆನ್ಸರ್ ಯಾವುದು ಬರಬೇಕು, ಚಿಕ್ಕ ಅಂಕಿ 4. ಗೊತ್ತಾಯ್ತಲ್ವಾ ಗಾಯ್ಸ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಇದೇ ರೀತಿಯಾದಂಥ ವಿಡಿಯೋಗಳು ಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನಿಮ್ಗೆ ಯಾವುದೇ ರೀತಿಯಾದಂತಹ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಗಾಯ್ಸ್. ನಾನು
ಎಷ್ಟಾಗುತ್ತೋ ಅಷ್ಟು ನಿಮ್ಮ ಡೌಟ್ಗಳನ್ನ ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.